ಇನ್ನು ಬರಾಕ್ ಮಧ್ಯಮ ದೂರ ವ್ಯಾಪ್ತಿಯ ನೆಲದಿಂದ ಆಗಸಕ್ಕೆ ಹಾರುವಂತ ಕ್ಷಿಪಣಿ. ಎಸ್, ಇದು ಬರಾಕ್ ನೋಡಿ ಹಿಂಗಿದೆ, ಯಾವ ರೀತಿಯಾಗಿದೆ ಗಮನಿಸ್ತಾ ಇದ್ದೀವಿ. ಬರಾಕ್ 8 ಅಂತ ಹೇಳಿ ಇದನ್ನ ಕರೀತಾರೆ. MRSAM ಮಧ್ಯಮ ದೂರ ವ್ಯಾಪ್ತಿಯ ನೆಲದಿಂದ ಆಗಸಕ್ಕೆ ಹಾರುವಂತ ಕ್ಷಿಪಣಿ ಇದು ಆಗಸಕ್ಕೆ ಹಾರುತ್ತೆ. DRDO ಮತ್ತು ಇಸ್ರೇಲ್ನ IAI ಜಂಟಿಯಾಗಿ ಅಭಿವೃದ್ಧಿ ಪಡಿಸಿರುವಂತ ಒಂದು ಅಸ್ತ್ರ. ಮಧ್ಯಮ ದೂರ ವ್ಯಾಪ್ತಿಯ ನೆಲದಿಂದ ಆಗಸಕ್ಕೆ ಹಾರುವಂತ ಒಂದು ಕ್ಷಿಪಣಿ ಇದು. ಅಂದ್ರೆ ಸಹಜವಾಗಿ ನಾವು ಗಮನಿಸ್ತಾ ಇರ್ತೀವಿ, ಈಗ ಭೂಮಿಯಿಂದ ನೇರವಾಗಿ ಆಗಸಕ್ಕೆ ಚಿಮ್ಮಿ ಬಿಡುತ್ತೆ ಕ್ಷಿಪಣಿ, ಅದೇ ರೀತಿಯಾದಂತಹ ಒಂದು ಕ್ಷಿಪಣಿ. ಮೀಡಿಯಂ ರೇಂಜ್ನಲ್ಲಿ ಇದು ನೆಲದಿಂದ ಆಗಸಕ್ಕೆ ಹಾರುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಅಂದ್ರೆ ಬಹಳ ಸ್ಪೀಡ್ ಕೂಡ ಹೋಗಲ್ಲ, ಮೀಡಿಯಂ ರೇಂಜ್ನಲ್ಲಿ, ಮೀಡಿಯಂ ಸ್ಪೀಡ್ನಲ್ಲಿ ನೆಲದಿಂದ ಆಗಸಕ್ಕೆ ಈ ಒಂದು ಕ್ಷಿಪಣಿ ಹಾರುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಇನ್ನು ನೆಕ್ಸ್ಟು DRDO ಮತ್ತು ಇಸ್ರೇಲ್ನ IAI ಜಂಟಿಯಾಗಿ ಈ ಒಂದು ಕ್ಷಿಪಣಿಯನ್ನ ಅಭಿವೃದ್ಧಿ ಪಡಿಸಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ನೋಡಿ. DRDO ಅಂದ್ರೆ ಭಾರತ ಮತ್ತು ಇಸ್ರೇಲ್ನ IAI ಜಂಟಿಯಾಗಿ ಈ ಒಂದು ಕ್ಷಿಪಣಿಯನ್ನ ಅಭಿವೃದ್ಧಿ ಪಡಿಸಿದೆ. ಮಧ್ಯಮ ದೂರ ವ್ಯಾಪ್ತಿಯ ನೆಲದಿಂದ ಆಗಸಕ್ಕೆ ಹಾರುವಂತ ಕ್ಷಿಪಣಿ ಇದು. ನೆಕ್ಸ್ಟ್, ಎಸ್, DRDO ಮತ್ತು ಇಸ್ರೇಲ್ನ IAI ಜಂಟಿಯಾಗಿ ಅಭಿವೃದ್ಧಿ ಪಡಿಸಿದೆ. ಕೇವಲ ಭಾರತ ಮಾತ್ರ ಅಲ್ಲ, ಆದ್ರೂ ಕೂಡ ಭಾರತದ ಪಾತ್ರ ಇದರಲ್ಲಿ ಬಹಳಷ್ಟು ಮುಖ್ಯ. ಬರಾಕ್ 8 MRSAM ಪಾಕಿಸ್ತಾನದ ಫತೇಹ್ 2 ಕ್ಷಿಪಣಿಯನ್ನ ಇದೇ ಕ್ಷಿಪಣಿ ಹೊಡೆದು ಹಾಕಿದೆ. ಪಾಕಿಸ್ತಾನ ಏನ್ ಹೇಳ್ಕೊಳ್ಳುತ್ತೆ, ನಮ್ಮ ಬಳಿ ಫತೇಹ್ 2 ಕ್ಷಿಪಣಿ ಇದೆ, ಭಾರತವನ್ನ ನಾಶ ಮಾಡಿಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಆದ್ರೆ ಅವರೇ ಅದನ್ನ ಇದರ ಶಕ್ತಿ ಸಾಮರ್ಥ್ಯ ಭಾರತವನ್ನ ತಡೆ ಹಿಡಿಯೋದಕ್ಕಾಗಲ್ಲ, ಭಾರತ ಈ ಫತೇಹ್ 2 ಕ್ಷಿಪಣಿಯನ್ನ ತಡೆಯೋದಕ್ಕೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಅಂತ ಫತೇಹ್ 2 ಕ್ಷಿಪಣಿಯನ್ನ ಇದೇ ಕ್ಷಿಪಣಿ ಹೊಡೆದು ಹಾಕಿದೆ ಅನ್ನೋದು ಬಹಳ ಸ್ಪಷ್ಟ. ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಿ, ಈ ಕ್ಷಿಪಣಿಯೇ ಫತೇಹ್ 2, ಪಾಕಿಸ್ತಾನದ ಸ್ಟ್ರಾಂಗೆಸ್ಟ್ ಫತೇಹ್ 2 ಕ್ಷಿಪಣಿ ಏನಿದೆಯಲ್ಲ ಅದನ್ನ ಹೊಡೆದು ಹಾಕಿರೋದು.